ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 55ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 56ನೇ ಅಧ್ಯಾಯವನ್ನು ಶುರು ಮಾಡೋಣ. ಸಡಗರ, ಸಂಭ್ರಮ, ಮದುವೆ ಮನೆ ತಯಾರಿಯ ನಡುವೆ ದಿನಗಳು ಉಳಿದೇ ತಿಳಿಲಿಲ್ಲ. ತದಿಗೆ ಹಿಂದಿನ ದಿನ ಬಂದೇ ಬಿಟ್ಟಿತ್ತು. ಶ್ಯಾಮಸುಂದರ ಆಚಾರ್ಯರು ತೇಜನಿಗೆ ಕೂಡ ಅರಿಶಿನ ಶಾಸ್ತ್ರವನ್ನು ಇದೇ ಮನೆಯಲ್ಲಿ ಮಾಡಬೇಕು ಅಂತ ಆಜ್ಞೆ ಮಾಡಿದರು. ಆಚಾರ್ಯರ ಮನೆ ಮದುವೆ ಅಂದರೆ ಕೇಳಬೇಕೇ, ಇಡೀ ಬ್ರಹ್ಮಗಿರಿ ಜನ ಬಂದು ಕೈ ಜೋಡಿಸಿದ್ರು. ಜೊತೆಗೆ ಅದೇ ದಿನ ಸಾಮೂಹಿಕ ವಿವಾಹ ಕೂಡ ಇದ್ದಿದ್ದರಿಂದ ಇಡೀ ಊರಿನಲ್ಲೇ ಮದುವೆ ಸಂಭ್ರಮ. ದೇವಸ್ಥಾನದಲ್ಲಿ 25 ವರ್ಷಗಳ ನಂತರ ನೆಲಮಾಳಿಗೆಯ ಬಾಗಿಲು ತೆಗೆದು ಅಲ್ಲಿರುವ ಅಮ್ಮನವರ ಅಪರೂಪದ ಒಡವೆಗಳನ್ನು ತಂದು ಅಮ್ಮನವರಿಗೆ ಅಲಂಕಾರ ಮಾಡಿ ಕಣ್ತುಂಬಿಕೊಳ್ಳುವ ಸಂಭ್ರಮ. ಮನೆಯಲ್ಲಿ ತೇಜ, ಸ್ವರ್ಣರ ಅರಿಶಿನ ಶಾಸ್ತ್ರ ಮುಗಿಸ್ಕೊಂಡು ಶ್ಯಾಮಸುಂದರ ಆಚಾರ್ಯರು, ಶ್ರೀಕಂಠ ಆಚಾರ್ಯರು ಮತ್ತು ಪಾರ್ಥ 3 ಜನರು ಮನೆಯಿಂದ ದೇವಸ್ಥಾನದವರೆಗೂ ವಾದ್ಯಗಳೊಂದಿಗೆ ನೆಡಮುಡಿಯ ಮೇಲೆ ನಡೆದುಕೊಂಡು ದೇವಸ್ಥಾನ ತಲುಪಿದ್ರು. ದೇವಸ್ಥಾನದಲ್ಲಿ ಇಡೀ ರಾತ್ರಿ ಪೂಜೆ, ಹವನ, ಹೋಮಗಳಿದ್ವು. ಗರ್ಭಗುಡಿಯ ಒಳಗೆ ಊರಿನ ಪುರೋಹಿತ ವರ್ಗ, ಆಚಾರ್ಯರ ಕುಟುಂಬ ಅಷ್ಟೇ ಇದ್ದದ್ದು. ಈ ರೀತಿ ಪೂಜೆ ಮಾಡುವಾಗ ಬೇರೆ ಯಾರಿಗೂ ಪ್ರವೇಶ ಇರಲಿಲ್ಲ. ಸಾಕ್ಷಾತ್ ಅಮ್ಮನವರು ಸಿಂಹಾರೋಹಿಣಿಯಾಗಿ ನೆಲಮಾಳಿಗೆಯ ಕೀಗೊಂಚಲನ್ನು ತಂದಿಟ್ಟು ಹೋಗ್ತಾರೆ ಎನ್ನುವ ನಂಬಿಕೆ. ಹಾಗಾಗಿ ದೇವಸ್ಥಾನದ ಸುತ್ತಮುತ್ತ ಭಕ್ತಾದಿಗಳ ಓಡಾಟವನ್ನೇ ನಿರ್ಬಂಧಿಸಿದ್ರು. ಸಂಜೆ ಗೋಧೂಳಿ ಲಗ್ನದ ಸಮಯದಲ್ಲಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಎಂದು ಹೇಳುತ್ತಾ ರುದ್ರಾಭಿಷೇಕ, ಸಹಸ್ರನಾಮಾರ್ಚನೆಯನ್ನು ಶುರು ಮಾಡ್ತಾ ಅರಿಶಿಣ, ಕುಂಕುಮ, ಹಾಲು, ತುಪ್ಪ, ಮೊಸರು, ಶ್ರೀಗಂಧ, ಕಲ್ಲು ಸಕ್ಕರೆ, ಕಬ್ಬಿನ ರಸ, ಕಲ್ಲು ನಾರು, ಎಳನೀರು, ಫಲಾಭಿಷೇಕ, 5 ನದಿಗಳ ನೀರಿನಿಂದ ಅಮ್ಮನವರಿಗೆ ಅಭಿಷೇಕ ಮಾಡ್ತಾ ಹೋಮ ಶುರು ಮಾಡಿದರು. ಹೋಮ ಮುಗಿದು ಪೂರ್ಣಾಹುತಿ ಕೊಡುವ ಸಮಯಕ್ಕೆ ಮಧ್ಯರಾತ್ರಿ 12 ಗಂಟೆ ದಾಟಿ ತದಿಗೆ ದಿನಕ್ಕೆ ಬಿದ್ದಿತ್ತು. ನಂಬಿಕೆಯಂತೆಯೇ ಅಮ್ಮನವರು ಪೂರ್ಣಾಹುತಿಯ ಸಮಯಕ್ಕೆ ಸರಿಯಾಗಿ ಸಿಂಹಾರೋಹಿಣಿಯಾಗಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಬಂದು ನೆಲಮಾಳಿಗೆಯ ಕೀಗೊಂಚಲನ್ನು ದೇವಸ್ಥಾನದ ಮುಂದಿದ್ದ ಗರುಡಗಂಬದ ಮೇಲಿಟ್ಟು ನಿರ್ಗಮಿಸುವ ವೇಳೆಗೆ ತಾವು ಬಂದು ಹೋದ ಕುರುಹಾಗಿ ಒಮ್ಮೆ ಗರ್ಜಿಸಿ ಹೋಗಿದ್ರು. ಸಿಂಹದ ಗರ್ಜನೆ ಕೇಳಿದ ಮೇಲೆ ಶ್ಯಾಮಸುಂದರ ಆಚಾರ್ಯರು, ಪಾರ್ಥ ಹೋಗು, ಗರುಡಗಂಬದ ಬಳಿ ಕೀಗೊಂಚಲು ಇರುತ್ತೆ. ಈ ವರ್ಷ ನಿನಗೆ ದೀಕ್ಷೆ ಆಗಿರೋದ್ರಿಂದ ನಿನಗೆ ಮಾತ್ರ ಕಾಣಿಸೋದು ಎಂದರು. ಅದರಂತೆಯೇ ಪಾರ್ಥ ಹೋಗಿ ಗರುಡಗಂಬದ ಬಳಿ ನೋಡಿದಾಗ ಹೊಳೆಯುವ ಕೀಗೊಂಚಲೊಂದು ಇತ್ತು. ಅದು ಎಲ್ಲ ಮಾಮೂಲಿ ಚಾವಿಗಳಂತಿರದೆ ವಿಭಿನ್ನವಾಗಿತ್ತು. ಭಕ್ತಿಯಿಂದ ನಮಸ್ಕರಿಸಿ ಎತ್ತಿಕೊಂಡು ಒಳಗಡೆ ಬಂದ. ಆಚಾರ್ಯರು ಪೂಜಾರಿಗೆ ಮಂಗಳಾರತಿ ಮಾಡುತ್ತಲೇ ಇರಲು ಹೇಳಿ ಪಾರ್ಥನನ್ನು ಕರೆದುಕೊಂಡು ನೆಲಮಾಳಿಗೆಗೆ ಹೋಗಿ ಮುಖ್ಯ ದ್ವಾರಕ್ಕೆ ಮಾಡಬೇಕಾದ ಪೂಜಾ ವಿಧಿವಿಧಾನಗಳನ್ನು ಮಾಡಿ ಪಾರ್ಥನ ಕೈಲಿದ್ದ ಕೀಗೊಂಚಲಿನಿಂದ ಮುಖ್ಯ ದ್ವಾರದ ಬಾಗಿಲು ತೆಗೆಯಲು ಹೇಳಿದರು. ಬಲಗಾಲಿಟ್ಟು ಒಳಗೆ ಹೋಗುತ್ತಲೇ ತಿಜೋರಿಯೊಂದು ಫಳಫಳನೆ ಹೊನ್ನ ಬಣ್ಣದಿಂದ ಹೊಳೆಯುತ್ತಾ ಇತ್ತು. ಅದೇ ಅಮ್ಮನವರ ಒಡವೆಗಳಿರೋ ಬಂಗಾರದ ತಿಜೋರಿ. ಇದಕ್ಕೆ 7 ಹೆಡೆಯ ಸರ್ಪದ ಕಾವಲಿದೆ. ಹಾಗೆ ಅಮ್ಮನವರ ಒಡವೆಗಳು ಬರೀ ಒಡವೆಗಳಲ್ಲ, ಪ್ರತಿ ಒಡವೆಗಳಿಗೂ ಒಂದೊಂದು ವಿಶೇಷ ಶಕ್ತಿ ಇದೆ ಎಂದರು ಶ್ಯಾಮಸುಂದರ ಆಚಾರ್ಯರು. ಅಜ್ಜಯ್ಯ ಹೇಳೋದನ್ನು, ಮಾಡುವ ಪೂಜೆಗಳನ್ನು ಶ್ರದ್ಧೆಯಿಂದ ನೋಡಿ ಕಲ್ತ್ಕೊಳ್ತಾ ಇದ್ದ ಪಾರ್ಥ. ಶ್ಯಾಮಸುಂದರ ಆಚಾರ್ಯರು ಈಗ ಪ್ರತಿ ಒಡವೆಗಳಿರುವ ವಿಶೇಷ ಶಕ್ತಿಯನ್ನು ವಿವರಿಸಿ ಪಕ್ಕದಲ್ಲಿದ್ದ ಪೆಟ್ಟಿಗೆಯಲ್ಲಿ ಒಡವೆಗಳನ್ನು ಇಟ್ಕೊಳ್ಳಲು ಹೇಳಿದರು. ಅದರಂತೆ ಪಾರ್ಥ ಎತ್ಕೊಂಡ. ಮೇಲೆ ಬಾ, ಇನ್ನು ಹೋಗೋಣ ಎಂದು ಒಡವೆ ಪೆಟ್ಟಿಗೆಗಳೊಂದಿಗೆ ನೆಲಮಾಳಿಗೆಯ ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಬಂದ ಮೇಲೆ ಅಲ್ಲಿ ಕೆಳಗೆ ಇಳಿದು ಹೋಗಲು ಸ್ಥಳವಿದೆ, ಮೆಟ್ಟಿಲುಗಳಿವೆ ಎಂದು ಗುರುತು ಸಿಗದ ಹಾಗೆ ಮುಚ್ಚಿಕೊಂಡಿತ್ತು. ನಮ್ಮ ಪೂರ್ವಜರ ವಾಸ್ತುಶೈಲಿಗೆ ಮನಸ್ಸಿನಲ್ಲೇ ಮೆಚ್ಚುಗೆ ತೋರಿಸಿದ್ದ ಪಾರ್ಥ. ಗರ್ಭಗುಡಿಯಲ್ಲಿ ಶ್ರೀಕಂಠಾಚಾರ್ಯರು, ಪೂಜಾರರು, ಶ್ಯಾಮಸುಂದರ ಆಚಾರ್ಯರು, ಪಾರ್ಥ 4 ಇದ್ದರು. 3 ಕೂಡ ಅಮ್ಮನವರ ವಿಗ್ರಹಕ್ಕೆ, ಉತ್ಸವ ಮೂರ್ತಿಗೆ ಯಾವ ಯಾವ ಒಡವೆಗಳನ್ನು ಹೇಗೆ ಧರಿಸಿ ಅಲಂಕಾರ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ರು. ಅವರ ಅಣತಿಯಂತೆ ಪಾರ್ಥ ಮೊದಲ ಬಾರಿಗೆ ಅಮ್ಮನವರನ್ನು ಮುಟ್ಟಿ ಅಲಂಕಾರ ಮಾಡುವಾಗ ಭಕ್ತಿ ಭಾವದಿಂದ ಮಾಡಿದ್ದ. ಇಷ್ಟು ವರ್ಷಕ್ಕೆ ಅಮ್ಮನವರು ಇವತ್ತು ಪರಿಪೂರ್ಣ ಅನಿಸಿದ್ರು ಎಂದರು ಪೂಜಾರರು.
ಅಲಂಕಾರ ಮುಗಿಯುವಷ್ಟರಲ್ಲಿ 3 ಗಂಟೆ ದಾಟಿತ್ತು. ಈಗ ಅಮ್ಮನವರ ವಿಶ್ರಾಂತಿ ಸಮಯ. ನಿತ್ಯದಂತೆ ಬೆಳಗಿನ ಪೂಜಾ ಕೈಂಕರ್ಯಗಳು ನಡೀತಾವೆ. ನಾವಿನ್ನು ಮನೆಗೆ ಹೋಗೋಣ ಎಂದರು ಆಚಾರರು. ಅರ್ಚಕರಿಗೆ ನೀವು ಮನೆಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ಮುಗಿಸ್ಬನ್ನಿ ಎಂದು ಹೇಳಿ ಹೊರಟ್ರೆ, ಅಜ್ಜಯ್ಯ, ಅಮ್ಮನವರಿಗೆ ಇಷ್ಟೊಂದು ಒಡವೆ ಹಾಕಿರುವಾಗ ಹೀಗೆ ಬಿಟ್ಟೋದ್ರೆ ಯಾರಾದರೂ ಕಳ್ಳರು ಬಂದರೆ ಎಂದ ಪಾರ್ಥ. ನಸುನಕ ಶ್ಯಾಮಸುಂದರ ಆಚಾರರು, ಅಮ್ಮನವರ ಒಡವೆಗಳನ್ನು ಕದಿಯೋದು ಅಷ್ಟು ಸುಲಭದ ವಿಷಯ ಅಲ್ಲ. ಹಾಗೊಂದು ವೇಳೆ ದುಸ್ಸಾಹಸಕ್ಕೆ ಕೈ ಹಾಕಿದ್ರೂ ಆತ ದೇವಸ್ಥಾನದ ಗೋಡೆ ದಾಟಿ ಹೊರಗಡೆ ಹೋಗಲ್ಲ. ನೋಡಿದ್ಯಲ್ಲ ನೀನೇ, ಒಡವೆಗಳನ್ನು ತರೋಕೆ ಎಷ್ಟೆಲ್ಲ ಪೂಜೆಗಳನ್ನು ಮಾಡಬೇಕು ಅಂತ ಎಂದರು. ಅಮ್ಮನವರನ್ನು ವಿಶೇಷ ಅಲಂಕಾರದಲ್ಲಿ ನೋಡ್ತಾ ಇರೋದೇ ಕಣ್ಣಿಗೆ ಹಬ್ಬ. ಮನೆಗೆ ಹೋಗಲೇಬೇಕಾ ಎಂದ ಪಾರ್ಥ. ಪಾರ್ಥ, ನಾವು ಹಬ್ಬ ಹರಿದಿನಗಳಲ್ಲಿ ನಮ್ಮ ಮನೆಗೆ ನೆಂಟರಿಷ್ಟರು ಬಂದಾಗ ಏನು ಮಾಡ್ತೀವಿ ಹೇಳು ಎಂದು ಮೊಮ್ಮಗನನ್ನು ಪ್ರಶ್ನಿಸಿದರು. ಹೊಸ ಬಟ್ಟೆ ತೊಟ್ಟು ಸಿಹಿ ಅಡುಗೆ ಮಾಡಿ ಎಲ್ಲರ ಜೊತೆ ಸಂತೋಷದಿಂದ ಸಮಯ ಕಳಿತೀವಿ ಎಂದು ಪಾರ್ಥ ಹೇಳಿದ್ರೆ, ದೇವರುಗಳು ಕೂಡ ಹಾಗೆ. ಇವತ್ತು ಅಮ್ಮನವರ ಮನೆಯಲ್ಲಿ ಜಾತ್ರೆ. ಬೇರೆ ದೇವರುಗಳನ್ನು ಆತಿಥ್ಯಕ್ಕೋಸ್ಕರ ಆಹ್ವಾನ ಮಾಡಿರ್ತಾರೆ. ಅವರು ಸಂಭ್ರಮಿಸೋ ಸಮಯದಲ್ಲಿ ನಾವಿಲ್ಲಿರಬಾರ್ದು ಎಂದು ಹೇಳಿ ಮುಂದೆ ನಡೆದರು. ದೇವಸ್ಥಾನದ ಬಾಗಿಲಿಗೆ ಬೀಗ ಹಾಕಿಕೊಂಡು ಉಳಿದವರು ಹಿಂಬಾಲಿಸಿದರು. ಶ್ರೀಕಂಠ ಆಚಾರರು ಶ್ಯಾಮಸುಂದರ ಆಚಾರರ ಮನಸ್ಸಿನಲ್ಲಿ ವರ್ಷಗಳ ತಪಸ್ಸಿಗೆ ಫಲ ಸಿಕ್ಕ ನೆಮ್ಮದಿ. ತಲೆ ಮೇಲೆ ನಿಭಾಯಿಸದೆ ಉಳಿದಿದ್ದ ಭಾರೀ ಜವಾಬ್ದಾರಿಯೊಂದನ್ನು ಸಮರ್ಪಕವಾಗಿ ನಿಭಾಯಿಸಿದ ಭಾವ. ನೆಲಮಾಳಿಗೆ ಪ್ರವೇಶಿಸುವ ಕಾರ್ಯದಲ್ಲಿ ಕಿಂಚಿತ್ತು ಪ್ರಮಾದವಾದರೂ ರಕ್ತಕಾರಿ ಸಾಯುವ ಸಂಭವ ಇತ್ತು. ಯಾವುದೇ ಸಮಸ್ಯೆ ಆಗದೆ ಪಾರ್ಥ ಕೂಡ ಅಷ್ಟೇ ನಿಷ್ಠೆಯಿಂದ ಈ ಯಾಗದಲ್ಲಿ ಭಾಗವಹಿಸಿದ್ದರ ಪ್ರತಿಫಲ ಯಶಸ್ವಿಯಾಗಿ ನೆಲಮಾಳಿಗೆಯಿಂದ ಅಮ್ಮನವರ ಒಡವೆಗಳನ್ನು ಹೊರತರುವ ಕಾರ್ಯ ನೆರವೇರಿತು. ಇನ್ನು ಅವರಿಗೆ ಚಿಂತೆ ಇರಲಿಲ್ಲ. ಆದರೆ ಈ ಕಾರ್ಯ ಮಾಡಬೇಕಾಗಿದ್ದ ಮಗ ಅರ್ಜುನನ ಅಕಾಲಿಕ ಮರಣ ನೆನಪಾಗದೇ ಇರಲಿಲ್ಲ. ಸಿಂಹಾಚಲನಿಂದ ಕಾಪಾಡಲು ಅಮ್ಮನವರು ಅಶಕ್ತರಾಗಿದ್ದರೆ ಇಲ್ಲ, ನಂಬಿದವರನ್ನ ನೀರಿನಲ್ಲಿ ಮುಳುಗಲು ಬಿಡುವಷ್ಟು ನಿಷ್ಕರುಣಿಯಲ್ಲ. ನೀರಿನಲ್ಲಿ ಮುಳುಗ್ತಾ ಇರೋರಿಗೆ ಹುಲ್ಲು ಕಡ್ಡಿ ಆಶ್ರಯ ನೀಡಿ ಕಾಪಾಡುವ ಕರುಣಾಮಯಿ ಅಮ್ಮನವರು. ನಮ್ಮನ್ನೇ ವಿಷದ ಕೂಪದಿಂದ ಪಾರು ಮಾಡಲಿಲ್ವಾ? ಹಾಗಾದರೆ ಆಚಾರರ ವಂಶದ ಕುಡಿ ಅರ್ಜುನನನ್ನು ಕೈ ಬಿಡೋದಕ್ಕೆ ಕಾರಣ ಏನು? ಅವನ ಅದೊಂದು ತಪ್ಪಿನಿಂದ ಅಮ್ಮನವರು ಮುನಿಸ್ಕೊಂಡಿದ್ರಾ? ಅದಕ್ಕೆ ಕೈ ಬಿಟ್ರಾ? ಸೃಷ್ಟಿಚಕ್ರದಲ್ಲಿ ಯಾವುದು ತಪ್ಪಲ್ಲ. ಆದರೆ ರೀತಿ ರಿವಾಜು ತನ್ನ ಸ್ಥಾನಮಾನ ಕರ್ತವ್ಯಗಳನ್ನು ಮರೆತದ್ದ? ಗೊತ್ತಿಲ್ಲ. ಅವನ ಹಣೆಬರಹವೇ ಇದ್ದಿದ್ದೇ ಅಷ್ಟ. ಮನುಷ್ಯ ತಾನೆಷ್ಟೇ ತಿಳಿದವನಾದರೂ ದೈವಲೀಲೆಯ ಮುಂದೆ ಮಾನವ ತೃಣಮಾತ್ರದವನು ಎನ್ನುವುದು ಎಂದಿಗೂ ಸುಳ್ಳಲ್ಲ. ಆಚಾರ್ಯರಿಬ್ಬರು ಹೀಗೆ ಯೋಚಿಸುತ್ತಲೇ ಮನೆ ತಲುಪಿದ್ರು. ಅರಿಶಿಣ ಶಾಸ್ತ್ರವನ್ನು ಮಾಡಿಸ್ಕೊಂಡು ಮಧುಮಗನಾಗಿ ಮಲಗಿದ್ದ ತೇಜನ ಕೋಣೆಗೆ ಬಂದರು ಭಾಗೀರಥಮ್ಮ. ಯಾರೋ ಬಂದಂತಾಗಿ ಎಚ್ಚರವಾಗಿ ಕಣ್ಬಿಟ್ಟು ನೋಡಿದ್ದ ತೇಜ. ನಿದ್ರೆಯಲ್ಲಿಯೂ ಸೂಕ್ಷ್ಮವಾಗಿ ಇರುವುದು ಅವನ ಗುಣ. ಅಜ್ಜಿ ನೀವಾ ಇಷ್ಟೊತ್ತಲ್ಲಿ ಎಂದ ತೇಜ ಎದ್ದು ಕೂರುತ್ತಾ. ನಾನೇ, ಯಾಕೆ ಬರಬಾರ್ದಾ ಎನ್ನುತ್ತಾ ತೇಜನ ಸಮೀಪ ಕುಳಿತರು ಭಾಗೀರಥಮ್ಮ. ಎಲ್ಲರೂ ಮಲಗಿದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ ಅಜ್ಜಿ ಎನ್ನುತ್ತಾ ಸರಿಯಾಗಿ ಕುಳಿತ ತೇಜ. ನಿನ್ನ ಹತ್ರ ಮಾತಾಡೋದಿತ್ತು, ಅದಕ್ಕೆ ಬಂದೆ ಎನ್ನುತ್ತಾ ಅವನ ಬಲಗೈ ಹಸ್ತರೇಖೆಗಳನ್ನು ನೋಡ್ತಾ, ಮಾವಯ್ಯನವರು ಅವರ ತಂದೆ ಹೀಗೆ ತಲೆತಲಾಂತರಗಳಿಂದ ಅಮ್ಮನವರ ಸೇವೆನೇ ಜೀವನದ ಪರಮ ಗುರಿ ಅಂತ ಬಾಳ್ ಬದುಕಿರೋ ಮನೆ ಇದು. ಆಚಾರ ವಿಚಾರ ರೀತಿ ರಿವಾಜುಗಳಲ್ಲಿ ತುಂಬ ಶಿಸ್ತು. ನೋಡ್ತಿದೆಯಲ್ಲ, ಮದುವೆಯಾಗಿ ಇಷ್ಟು ವರ್ಷ ಆದರೂ ನಾನಿನ್ನೂ ಮಾವಯ್ಯನೆದ್ರು ಹೆಚ್ಚು ಮಾತಾಡಲ್ಲ. ಕೆಲವೊಂದು ರೀತಿ ನೀತಿಗಳು ಇದ್ದಾವೆ ಈ ಮನೆಯಲ್ಲಿ, ಹೀಗೇ ಇರಬೇಕು, ಇಲ್ಲಾಂದರೆ ಒಲಿದಿರೋ ಅಮ್ಮನವರು ಮುನಿಸ್ಕೊಳ್ತಾರೆ ಅಂತ. ಅದು ಸತ್ಯ ಕೂಡ ಎಂದು ಭಾಗೀರಥಮ್ಮ ಹೇಳ್ತಾ ಇದ್ರೆ ಮಧ್ಯದಲ್ಲಿ ತೇಜ, ನನ್ನಿಂದ ಏನಾದರೂ ತಪ್ಪಾಯ್ತಾ ಅಜ್ಜಿ ಅಂತ ಕೇಳಿದ್ದ. ಇಲ್ಲ ಕಂದ, ನಿನ್ನಿಂದ ಏನೂ ತಪ್ಪಾಗಿಲ್ಲ. ಹೆತ್ತವರ ಪಾಪ ಪುಣ್ಯ ಮಕ್ಕಳ ತಲೆ ಕಾಯುತ್ತೆ ಅಂತಾರಲ್ಲ, ಅದು ಅಕ್ಷರಶಃ ನಿಜ. ಪಡೆದಿದ್ದು ಅನುಭವಿಸ್ತಾ ಇದ್ದೀಯಾ, ದುಡ್ದದ್ದು ಅನುಭವಿಸ್ತಾ ಇದೆಯಾ ಅಂತ ಗಾದೆ ಮಾತಿದೆ, ಕೇಳಿದೀಯಾ ಅದರ ಅರ್ಥ? ನೀನು ಹಣೆ ಬರಹದಲ್ಲಿ ನಿನಗೇನು ಸಿಗಬೇಕು ಅಂತ ಪಡ್ಕೊಂಡು ಬಂದಿದೆಯೋ ಅನುಭವಿಸ್ತಾ ಇದ್ದೀಯಾ, ಅಥವಾ ನೀನು ದುಡಿದು ಸಂಪಾದಿಸಿದ್ದನ್ನು ಅನುಭವಿಸ್ತಾ ಇದ್ದೀಯಾ? ಜೀವನದ ಸಂಪೂರ್ಣ ಅರ್ಥನೇ ಅಡಗಿದೆ ಅಲ್ವಾ? ಎಷ್ಟಿದ್ರೇನು ನೀನು 25 ವರ್ಷ ಏನೂ ಇಲ್ಲದವನ ಹಾಗೆ ಭಂಗ ಪಡಬೇಕು, ಯಾರೂ ಇಲ್ಲದ ಅನಾಥನ ಹಾಗೆ ಬದುಕಬೇಕು ಅನ್ನೋದು ಪಾರ್ಥನ ಹಣೆ ಬರಹ. ನೀವು ಗಳಿಸಿರೋ ಹಣ, ಕೀರ್ತಿ, ಸ್ಥಾನಮಾನ ಎಲ್ಲ ಬಿಟ್ಟು ವನವಾಸ ಅನುಭವಿಸ್ಬೇಕು ಅನ್ನೋದು ನಮ್ಮ ಹಣೆ ಬರಹ. ನೀನು ಹಣೆ ಬರಹನ ನಂಬ್ತೀಯ ಅಲ್ವಾ?
ದೇವರು ನಮ್ಮಿಂದ ಏನಾದರೂ ಕಿತ್ಕೊಂಡಿದ್ದಾನೆ ಅಂದರೆ ಅದು ದಕ್ಕಬೇಕು ಅಂತ ನಮ್ಮ ಹಣೆ ಬರಹದಲ್ಲಿ ಇದ್ದರೆ ಯಾವುದೋ ಒಂದು ಒಳ್ಳೆಯ ರೂಪದಲ್ಲಿ ಕೊಟ್ಟೇ ಕೊಡ್ತಾನೆ. ನೀನು ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದರೂ ನಿನಗಿರೋ ಅಷ್ಟು ತಾಳ್ಮೆ, ದೂರದೃಷ್ಟಿ ನನ್ನ ಮಗಂಗಿರಲಿಲ್ಲ ಅನ್ನೋದೇ ನೋವು, ಕೊರಗು ನನಗೆ. ಅವನನ್ನು ಬೆಳೆಸೋದ್ರಲ್ಲಿ ನಾವೇ ತಪ್ಪು ಮಾಡಿದ್ವಾ? ಅದಕ್ಕೆ ನಮಗೆ ಪುತ್ರಶೋಕ ಕೊಟ್ರ ಅಮ್ಮನವರು ಅಂತ ಯೋಚನೆ ಮಾಡ್ತೀನಿ. ಪಾರ್ಥ ಅರ್ಜುನನ ಸ್ಥಾನ ತುಂಬಿರಬಹುದು, ಆದರೆ ಹೆತ್ತ ಕರುಳಿಗೆ ಎಲ್ಲ ಕುಡಿಗಳು ಸಮಾನರು ಅಲ್ವಾ? ಅವನನ್ನು ಕಳ್ಕೊಂಡು ನೋವು ನಮಗೆ ನಿರಂತರ. ನೀನಿವತ್ತು ಏನು ತ್ಯಾಗ ಮಾಡಿದೀಯಲ್ಲ, ಅದು ಸಾಮಾನ್ಯವಾದದ್ದಲ್ಲ. ಬರೀ ನಿನ್ನ ತಾಯಿ ಮಾನ ಕಾಪಾಡ್ತಾ ಇಲ್ಲ, ಆಚಾರ್ಯರ ಮನೆ ಘನತೆ, ಗೌರವ, ಮರ್ಯಾದೆ ಎಲ್ಲ ಕಾಪಾಡಿದ್ದೀಯ ನೀನು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಊರವ್ರ ಮುಂದೆ ದೈವಾಂಶ ಸಂಭೂತರಂತೆ ಬದುಕಿದ್ದ ಅಜ್ಜಯ್ಯ ಅಪರಾಧಿಗಳಂತೆ ತಲೆ ತಗ್ಗಿಸಿ ನಿಲ್ಲಬೇಕಾಗಿತ್ತು. ನನ್ನನ್ನು ಕ್ಷಮಿಸ್ಬಿಡು ಕಂದ. ಅವರಿಬ್ಬರು ಮಾಡಿದ ತಪ್ಪಿಗೆ ನಿನಗನ್ಯಾಯ ಆಯಿತು. ತಪ್ಪನ್ನು ಹೆಣ್ಣು ಗಂಡು ಇಬ್ಬರೂ ಸೇರಿ ಮಾಡಿದ್ರು ಹೆಣ್ಣಿಗೆ ಮಾತ್ರ ಅಯ್ಯೋ ಅಂತ ಕರುಣೆ ತೋರಿಸೋದಲ್ಲ ಅಜ್ಜಯ್ಯನ ನ್ಯಾಯ. ಈ ಮನೆ ಸೊಸೆಯಾಗಿ ಬರಬೇಕು ಅಂದರೆ ಕೆಲವು ಗುಣಗಳು ಇರಲೇಬೇಕು. ಜಯ ಒಂಟಿಯಾಗಿ ಉಳಿದಿದ್ರೆ ಬೇರೆಯೇ ಮಾತು. ಆದರೆ ಬೇರೊಬ್ಬನ ಹೆಂಡತಿಯಾಗಿ ತಾಳಿ ಕಟ್ಟಿಸ್ಕೊಂಡ್ಮೇಲೆ ಸಮಾಜದ ಕಣ್ಣಿಗೆ ತಾಳಿ ಕಟ್ಟದವನೇ ಗಂಡ ಆಗೋದು. ಇಬ್ಬರು ದುಡುಕಿ ಕ್ಷಣಿಕ ಸುಖಕ್ಕೆ ಆಸೆಪಟ್ಟು ಜೀವನಾನೇ ಹಾಳು ಮಾಡಿಕೊಂಡ್ರು. ಅರ್ಜುನ ದಾರಿ ತಪ್ಪಿದ್ರಿಂದಾನೇ ಅಮ್ಮನವರ ಶ್ರೀರಕ್ಷೆ ಇಲ್ಲದಂತೆ ಆಯ್ತಾ ಗೊತ್ತಿಲ್ಲ ನನಗೆ. ಅಮ್ಮನವರ ಚಿತ್ತ. ಆದರೆ ಹೆತ್ತ ಕರುಳಿಗೆ ಪುತ್ರಶೋಕ ಕೊಟ್ಟ. ಗಂಡು ನಾಯಿ, ಹೆಣ್ಣು ಮಾಯೆ. ಹೆಣ್ಣಿಗೆ ಸಂಯಮ ಮುಖ್ಯ. ದೇವಾನುದೇವತೆಗಳಿಗೂ ಕೂಡ ಇದು ಅನ್ವಯ ಆಗುವಂಥ ಮಾತಿದು. ಪ್ರಮಿ ಜೊತೆ ಜಯ ಮನೆಗೆ ಬರೋಳು. ನನ್ನ ಜೊತೆನೂ ಚೆನ್ನಾಗೇ ಇದ್ಲು. ನಮ್ಮ ಮನೆಗೂ ಆಗುವಂಥ ಸೊಸೆ ಆಗಿದ್ರೆ ಖಂಡಿತ ನಾನೇ ಇವ್ರ ಹತ್ರ ಮಾತಾಡ್ತಾ ಇದ್ದೆ, ಪ್ರಮಿ ಗೆಳತಿನ ತಂದ್ಕೊಳ್ಳೋಣ ಅಂತ. ಇಲ್ಲ, ಜಯಂಗೆ ಆ ಗುಣಗಳು ಇರಲಿಲ್ಲ. ಹದಿಹರೆಯದಲ್ಲಿ ಒಂದು ಹೆಣ್ಣು ಗಂಡಿನ ನಡುವೆ ಆಗೋ ಪ್ರೀತಿ, ಆಕರ್ಷಣೆನೇ ಬೇರೆ. ಒಂದು ಮನೆ ಸೊಸೆ ಆಗೋದೇ ಬೇರೆ. ನಿನ್ನ ಜನ್ಮದಾತರ ತಪ್ಪಿಗೆ ನಿನಗೆ ಶಿಕ್ಷೆ ಆಯಿತು. ನಾವ್ಯಾರೂ ಇಲ್ಲದೆ ಇದ್ದಾಗಲೂ ಅಮ್ಮನವರೇ ಯಾವುದೋ ರೂಪದಲ್ಲಿ ಗಾಯನ ಜೊತೆ ಪಾರ್ಥನ ಮದುವೆ ಹೇಗೆ ಮಾಡಿಸಿದ್ರು ನೀನೇ ನೋಡಿದ್ದೀಯಲ್ಲ. ಬ್ರಹ್ಮಗಿರಿ ಹೆಸರೇ ಕೇಳದ ಪಾರ್ಥ 12 ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆಗೆ ಬರೋದು ಅಂದರೆ ಏನು? ಯಾರು ಊಹಿಸದಂತೆ ಮದುವೆ ನಡೆಯೋದು ಅಂದರೆ ಏನು? ಎಲ್ಲ ಅಮ್ಮನವರ ನಿರ್ಧಾರನೇ. ಹಣೆ ಬರಹಕ್ಕೆ ದೂಷಿಸೋದಾದು ಯಾರನ್ನ ಹೇಳು? ನಿನ್ನ ಮನಸ್ಸಿನಲ್ಲಿ ನನಗೆ ಅನ್ಯಾಯ ಆಯಿತು ಅನ್ನೋದಿದ್ರೆ ಕ್ಷಮಿಸು ಕಂದ. ನೀನು ಯಾವತ್ತಿಗೂ ಈ ಮನೆ ಮೊಮ್ಮಗಾನೆ. ಪಾರ್ಥ ಸ್ವರ್ಣಂಗಿರೋ ಅಷ್ಟೇ ಅಧಿಕಾರ ನಿನಗೂ ಇದೆ ಎಂದರು ಭಾಗೀರಥಮ್ಮ. ನನಗೆ ಯಾವ ಅಧಿಕಾರನೂ ಬೇಡ ಅಜ್ಜಿ. ವಾಸ್ತವದಲ್ಲಿ ಈ ಸತ್ಯ ಗೊತ್ತಾದರೆ ಏನಾಗುತ್ತೆ ಅನ್ನೋ ಅರಿವಿದೆ ನನಗೆ. ಎಲ್ಲ ಸತ್ಯಗಳು ಗೊತ್ತಾಗಲೇಬೇಕು ಅಂತೇನಿಲ್ಲ. ಈ ವಿಷಯ ಗೊತ್ತಾದರೆ ಅಮ್ಮ ಅಷ್ಟೇ ಅಲ್ಲ, ನನಗೂ ಕೂಡ 4 ಜನರೆದುರು ಈ ತಲೆ ಎತ್ತಿ ಓಡಾಡೋಕ್ಕಾಗಲ್ಲ. ನಾನಿವತ್ತಿನವರೆಗೂ ಆ ಬಾಳಿಲ್ಲ, ಮುಂದೇನೂ ಬಾಳೋದಕ್ಕೆ ಇಷ್ಟಪಡಲ್ಲ ಎಂದು ಭಾಗೀರಥಮ್ಮನವರ ಮಡಿಲಿನಲ್ಲಿ ತಲೆ ಇಟ್ಟಿದ್ದ ತೇಜ. ಎಷ್ಟು ಪ್ರಬುದ್ಧತೆ ಇದೆ ಕಂದ ನಿನ್ನಲ್ಲಿ ಎನ್ನುತ್ತಾ ತಟ್ಟುತ್ತಿದ್ದರೂ ಭಾಗೀರಥಮ್ಮ ಅವನು ಮಲಗಲಿ ಎಂದು. ನಿದ್ದೆ ಬರಲ್ಲ ಅಜ್ಜಿ. ಪಾರ್ಥ ದೇವಸ್ಥಾನದಿಂದ ಬರಲಿ, ಹೋದ ಕಾರ್ಯ ಯಶಸ್ವಿಯಾಗಿ ಆಯಿತು ಅಂತ ಕೇಳೋದಕ್ಕೆ ಕಾಯ್ತಾ ಇದ್ದೀನಿ. ನಾನು ಪಾರ್ಥ ಜಾತ್ರೆಗೆ ಬಂದಿದ್ವಲ್ಲ, ಆಗ ಪಾರವಜ್ಜಿ ಹತ್ರ ಹೇಳಿದ್ದು ಅಮ್ಮನವರ ಅಲಂಕಾರದಲ್ಲಿ ಏನೋ ಕೊರತೆ ಕಾಣ್ತಿದೆ ಅಂತ. ಆದರೆ ಅಜ್ಜಿ ಹೇಳಿರಲಿಲ್ಲ ಎಂದ ತೇಜ. ಹೌದು ಕಂದ, ಅಮ್ಮನವರು ಅವರ ಸೇವೆಗೆ ಬೇಕಾದವರನ್ನು ಆಯ್ಕೆ ಮಾಡ್ಕೋತಾರೆ. ಅವರ ಸೇವೆ ಮಾಡೋದೇ ಅವರ ಕರ್ತವ್ಯ ಆಗೋಗುತ್ತೆ ಎಂದು ಭಾಗೀರಥಮ್ಮ ಹೇಳಿದ್ರೆ, ಪಾರ್ಥ ಗಾಯನ ಮಧ್ಯೆ ಅಮ್ಮನವರ ಭಕ್ತಿ ಬಗ್ಗೆ ವಾದ ಮಾಡೋರು. ಪಾರ್ಥ ದೇವರನ್ನ ಅಷ್ಟೊಂದು ನಂಬ್ತಾ ಇರಲಿಲ್ಲ. ಏನು ಒಳ್ಳೇದು ಮಾಡಿದ್ದಾರೆ ಅಂತ ಏನೇನೋ ಪ್ರಶ್ನೆ ಮಾಡೋರು. ಆದರೆ ಇಲ್ಲಿಗೆ ಬಂದಮೇಲೆ ಪಾರ್ಥನಲ್ಲಿ ಆಯ್ತಲ್ಲ ಬದಲಾವಣೆ, ಅದು ಮೆಚ್ಚೋ ಅಂಥದ್ದು. ಆದರೆ ಗಾಯನಾಗಿರೋವಷ್ಟು ಅಮ್ಮನಲ್ಲಿ ಅಂಥ ಉತ್ಕಟ ಭಕ್ತಿ ನಾನು ಯಾವತ್ತೂ ನೋಡಿಲ್ಲ. ನಿಮ್ಮ ಮಾತನ್ನು ನಾನು ಒಪ್ತೀನಜ್ಜಿ. ನಿಮ್ಮ ನಂತರ ಗಾಯನ ಸೂಕ್ತವಾದವಳು ಎಂದ ತೇಜ. ಬೆಳಿಗ್ಗೆ ಅಮ್ಮನವರ ದರ್ಶನ ಮಾಡ್ತೀಯಲ್ಲ, ಆಗ ನಿನಗಿನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಕಂದ, ರೀತಿ ನೀತಿಗಳು ಯಾಕಷ್ಟು ಮುಖ್ಯ ಅಂತ. ಪಾರ್ಥನ್ ಕೇಳು, ಹೇಳ್ತಾನೆ ನೆಲಮಾಳಿಗೆ ಪ್ರವೇಶ ಎಷ್ಟು ಕಠಿಣ ಅಂತ ಎಂದರು ಭಾಗೀರಥಮ್ಮ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.